ಜಸ್ಟ್ ದರ್ಶನ ಮಾಡಿ ಸಾಕು. ಕ್ಯೂವಲ್ಲೇ ನಿಂತ್ಕೊಂಡು ಹೋಗ್ಬೇಕು ಅಂತಿಲ್ಲ. ಕ್ಯೂವಲ್ದು ಒಂದು ಬೇರೆ ಲೈನ್ ಇರುತ್ತೆ, ಅದರ ಪಕ್ಕದಲ್ಲಿ ಒಂದು ಲೈನ್ ಇರುತ್ತೆ. ನೀವು ಹೋಗ್ಕೊಂಡು ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿ ಆರಾಮಾಗಿ 5 ನಿಮಿಷ 10 ನಿಮಿಷ ನೋಡಿಕೊಂಡು ಪಟ್ ಅಂತ ಬರ್ತಾ ಇರ್ತೀವಿ. ಮತ್ತು ನೀವು ನಡೆಯೋದೇನಿದೆಯಲ್ಲ ಒಂದೇ ಬೇಗ ಇರಬೇಕು. ತುಂಬ ಸ್ಪೀಡಾಗಿ ಹೋಗೋದು, ತುಂಬ ಸ್ಲೋ ಮಾಡಿ ಆ ಥರ ಮಾಡಬಾರ್ದು. ಒಂದೇ ರಿದಮಿಕ್ಕಾಗಿ ನಡೀತಾ ಇದ್ದರೆ ನಿಮ್ಗೆ ಗೊತ್ತಾಗೋಲ್ಲ. ನಮ್ಮ ಬಾಡಿ ಚಕ್ರಾಸ್ ಅಂತ ಇರುತ್ತೆ, ಆ ಚಕ್ರಾಸು ಬ್ಯಾಲೆನ್ಸ್ ಆಗಲಿಕ್ಕೆ ಇದು ತಿರುವಣ್ಣನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಒಬ್ಬದು ವೇರಿಯೇಷನ್ಸ್ ಇರುತ್ತೆ. ಹಾರ್ಮೋನ್ಸ್ ಇನ್ಬ್ಯಾಲೆನ್ಸು, ಬಾಡಿ ವೆಯ್ಟ್ ಇನ್ಬ್ಯಾಲೆನ್ಸು, ಇಂಥದ್ದೆಲ್ಲ ಇರ್ತವೆ. ಆ ಇನ್ಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಶೇಷ. ಅದು ಯಾರನ್ನಾಗಿರಿ, ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಯಾವುದಾದ್ರೆ ಕೆಲವರಿಗೆ ಕೋಪ ಜಾಸ್ತಿ ಇರುತ್ತೆ, ಕೆಲವರಿಗೆ ಕೋಪನೇ ಬರಲ್ಲ, ಈ ಥರದ್ದೆಲ್ಲ ಇರ್ತವೆ. ಅದೆಲ್ಲ ನಾರ್ಮಲೈಸ್ ಆಗ್ತಾ ಬರುತ್ತೆ. ಹಾಗಾಗಿ ಇರ್ತಕ್ಕಂಥ ಒಂದು ಗಿರಿ, ಆ ಗಿರಿಯನ್ನು ಸುತ್ತಾಕೋದ್ರಿಂದ ನಾವು ಪ್ರಕೃತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು. ಬೇರೆ ಕಡೆ ಹೋದರೆ ನಾವೇ ಪ್ರಕೃತಿಗೆ ಕನೆಕ್ಟ್ ಆಗಬೇಕು. ಇಲ್ಲಿ ಏನಾಗ್ತಂದ್ರೆ ಪ್ರಕೃತಿಗೆ ನಮಗೆ ಕನೆಕ್ಟ್ ಆಗುತ್ತೆ. ಪ್ರಕೃತಿ ಅಂದರೆ ಪಂಚಭೂತಗಳು, ಆ ಪಂಚಭೂತಗಳ ತತ್ವ ಇಲ್ಲಿರುತ್ತೆ. ಹಾಗಾಗಿ ನಾವಿಲ್ಲಿ ಆದಷ್ಟು ಸೈಲೆನ್ಸಲ್ಲಿ ಇರ್ತಕ್ಕಂಥದ್ದು, ನಮ್ಮ ಶರೀರದ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ಅಲ್ಲಿರ್ತಕ್ಕಂಥ ದೈವದ ಬಗ್ಗೆ ಗಮನಿಸಿದಾಗ ನಮ್ಮ ಜೀವನದಲ್ಲಿ ತಿರುವು ಸಿಗುತ್ತೆ. ತಿರುವಣ್ಣಾಮಲೈ ಅಲ್ವಾ, ಆ ಥರ ಯೂಟರ್ನ್ ಆಗ್ಬೇಕು. ನಮಗೆ ಎಲ್ಲೋ ಸುತ್ತಾಡ್ತಾ ಇರ್ತೀವಿ, ಏನೇನೋ ಸುತ್ತಾಡ್ತಾ ಏನೇನೋ ಮಾಡ್ತಾ ಇರ್ತೀವಿ, ಏನು ಮಾಡೋದು ಕ್ಲಾರಿಟಿ ಇರೋಲ್ಲ. ಆ ಕ್ಲಾರಿಟಿ ಸಿಗಲಿಕ್ಕೆ ಇಲ್ಲಿ ಬರ್ತಕ್ಕಂಥದ್ದು. ಕೆಲವರು 3 ಸಲ ಬರ್ತಾರೆ, ಕೆಲವರು 6 ಸಲ ಬರ್ತಾರೆ, ಕೆಲವರು 9 ಸಲ ಬರ್ತಾರೆ, ಕೆಲವರು ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ. ಆ ಥರದ್ದೆಲ್ಲ ಇರುತ್ತೆ. ನಮ್ಗೆ ಗೊತ್ತಾದ್ರಿಂದ ನಾವು ಬರ್ತಾನೆ ಇದ್ವಿ. ಸೊ ಹಾಗಾಗಿ ಇಲ್ಲಿಂದ ಎಲ್ಲೆಲ್ಲೋ ಹೋಗಿ ಇದು ಮಾಡೋಕ್ಕನ್ನ ಇರೋದು ಗೊತ್ತಿರೋದ್ರನ್ನ ಹತ್ರದಲ್ಲಿರೋದನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಸೊ ಅದರಲ್ಲಿ ದೈವಶಕ್ತಿ ಜಾಸ್ತಿ ಇರುತ್ತೆ. ನಮ್ಮಲ್ಲೂ ಆ ದೈವಶಕ್ತಿ ಜಾಸ್ತಿ ಇರುತ್ತೆ. ದೈವಶಕ್ತಿ ಅಂತಂದರೆ ಯಾವುದು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಆಮೇಲೆ ಕ್ರಿಯಾಶಕ್ತಿ. ಈ 3 ಯಾರಲ್ಲಿ ಇರುತ್ತೆ ಅವ್ರಿಗೆ ದೈವಶಕ್ತಿ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಕೆಲವ್ರಿಗೆ ಇಚ್ಛೆನೇ ಇರೋದಿಲ್ಲ. ಎಷ್ಟೋ ಜನ ಬರಬೇಕು ಅಂದ್ಕೊಂಡಿದ್ದಾರೆ, ಅವ್ರು ಇಲ್ಲಿನ ತನಕ ಬಂದಿಲ್ಲ ಅಲ್ವಾ. ಅವರಿಗೆ ಇಚ್ಛಾಶಕ್ತಿ ಸ್ವಲ್ಪ ಕಡಿಮೆ ಅಂತಿದೆ. ಇನ್ನು ಜ್ಞಾನಶಕ್ತಿ ಇರೋದಿಲ್ಲ, ಇಚ್ಛೆ ಇರುತ್ತೆ, ಹೇಗೆ ಹೋಗ್ಬೇಕು ಗೊತ್ತಾಗಲ್ಲ, ಯಾವಾಗ ಹೋಗ್ಬೇಕು ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಯಾರೋ ಒಬ್ಬರು ಗುರುಗಳ ಮುಖೇನ ದೀಕ್ಷೆಯಿಂದ ಯಾರೋ ಒಬ್ರು ಗೈಡ್ಲೈನ್ಸ್ ಕೊಟ್ಟು ಈ ಥರ ಕರ್ಕೊಂಬರೋದು, ಯಾರು ತೋರಿಸೋದು, ಈ ಥರ ಹೋಗಿ ಅಂತ ಹೇಳೋದು, ಇದು ಜ್ಞಾನಶಕ್ತಿ ಆಗುತ್ತೆ. ಅದೆರಡು ತಿಳ್ಕೊಳ್ತಾರೆ ಮತ್ತು ಬರೋದಿಲ್ಲ, ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. ಅದನ್ನು ಕ್ರಿಯಾಶಕ್ತಿ ಅಂತ ಹೇಳ್ತೀವಿ. ಈ ಥರ 3 ಸೇರಿಸಿ ನಾವು ಮಾಡಿಬಿಟ್ರೆ ಅದು ಸಂಕಲ್ಪ ಸಿದ್ಧಿ ಅಂತ ಹೇಳ್ತೀವಿ. ನೀವು ಯಾವುದೇ ಕೆಲಸವನ್ನು ಮಾಡಿ ಅದು 3 ಆಗಬೇಕು. ಒಂದು ಯಾವುದು? ಇಚ್ಛಾಶಕ್ತಿ, ಆಮೇಲೆ ಯಾವುದೇ ಬಿಸ್ನೆಸ್ ಮಾಡಲಿ, ಮನೆ ಕಟ್ಟಲಿ, ಮಾಡೋದು ಏನೇ ಆಗಲಿ ಈ ಥರ ಸಂಕಲ್ಪ ಆಗಬೇಕು. ಅದನ್ನೇ ಸಂಕಲ್ಪ ಶಕ್ತಿ ಅಂತ ಹೇಳ್ತೀವಿ. ಇದನ್ನು ಮಾಡಿದ ಮೇಲೆ ಸಂಕಲ್ಪ ಸಿದ್ಧಿ ಅಂತ ಹೇಳ್ತೀವಿ ಅದನ್ನು. ಹಾಗಾಗಿ ಈ ಥರದ್ದು ಆಧ್ಯಾತ್ಮ ಸಾಧನೆ ಅಂತೇನಿದೆ ಅದಕ್ಕೆ ಇದು ಸಿಂಪಲ್ ಪ್ರೊಸೀಜರ್. ಏನಾದ್ರು ಡೌಟ್ಸ್ ಇದೆಯಾ? ನೀವು ಹೋಗ್ತಾ ಸೈಲೆನ್ಸಾಗಿ ಎಲ್ಲ ನೋಡ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡು ದರ್ಶನ ಎಲ್ಲ ಮುಗಿಸಿ ಆಮೇಲೆ ಬಸ್ ಹತ್ತಿ ಅಲ್ಲಿ ಮೂಲ ಗೋಪುರ ಹತ್ರ ಹೇಳ್ತೀವಿ. ಮೂಲ ಗೋಪುರ ಹತ್ರ ಹೋದ್ಮೇಲೆ ದರ್ಶನಕ್ಕೆ ಹೋಗ್ತೀವಿ.